LED screens. Testing blinders. Testing 3D video. So let's rock. Moving on to our cultural programs, the most awaited segment of this evening. So, are you ready? So be prepared for the mesmerizations as our talented students showcase their creativity and passion. Since 1 month, they have taken the efforts. Teachers, students, and the choreographers. A big round of applause for all of them. So let's begin with the vibrant cultural programs by Vagdevians. So audience, make some more noise. ಕಾಲದಲ್ಲಿ ಬಹಳಷ್ಟು ಶಾಸ್ತ್ರಗಳು, ಬೋಧನೆಗಳು, ಸಿದ್ಧಾಂತಗಳು ಈ ವೈವಿಧ್ಯಮಯವಾದ ಭಾರತದಲ್ಲಿ ಇರುವಾಗ ನಾವೆಲ್ಲರೂ ಉಲ್ಲೇಖಿಸುವ ಸನಾತನ ಧರ್ಮಕ್ಕೆ ಸಂಬಂಧಿಸಿದ ಒಂದೇ ಒಂದು ಗ್ರಂಥ ಅಂದರೆ ಭಗವದ್ಗೀತೆ. ಇದರಲ್ಲಿ ಎಲ್ಲವೂ ಅಡಗಿದೆ. ಆ ಭಾವಾರ್ಥದಲ್ಲಿ ಹಲವಾರು ಶ್ಲೋಕಗಳು ನಿಮ್ಮ ಮುಂದೆ. ಭಗವದ್ಗೀತಾ ಅಧ್ಯಾಯ 2 ಶ್ಲೋಕ 41. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಕಾರಂತಸ್ಯ ಬುದ್ಧಯೋ ಅವ್ಯವಸಾಯಿನ. ಈ ಶ್ಲೋಕದಲ್ಲಿ ದೃಢ ಸಂಕಲ್ಪದ ಬಗ್ಗೆ ತಿಳಿಸಿದ್ದು, ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ, ಪ್ರೀತಿಯ ಕುರುನಂದನನೇ. ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳು ಇರುತ್ತವೆ ಎಂದು ತಿಳಿಸಿದೆ. ಭಗವದ್ಗೀತಾ ಅಧ್ಯಾಯ 5 ಶ್ಲೋಕ 18. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಸುನಿಚೈವ ಸ್ವಪಾಕೆ ಚ ಪಂಡಿತ ಸಮದರ್ಶಿನಃ. ಈ ಶ್ಲೋಕದಲ್ಲಿ ಆಧ್ಯಾತ್ಮಿಕ ದೃಷ್ಟಿಯ ಬಗ್ಗೆ ತಿಳಿಸಿದ್ದು, ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನು, ಅಂತ್ಯಜಾನನು ಒಂದೇ ರೀತಿ ಕಾಣುತ್ತಾರೆ ಎಂದು ತಿಳಿಸಲಾಗಿದೆ. ಭಗವದ್ಗೀತಾ ಅಧ್ಯಾಯ 12 ಶ್ಲೋಕ 13. ಅದ್ವೈತ ಸರ್ವಭೂತಾನಾಂ ಮೈತ್ರಾ ಕರುಣಾ ಏವ ಚ ನಿರ್ಮಮೋ ನಿರಹಂಕಾರಃ ಸುಖ ದುಃಖ ಸುಖ ಶಮೇ.
ಬಗ್ಗೆ ತಿಳಿಸಿದ್ದು, ಯಾರಿಗೆ ಹಸಿವೆ ಇಲ್ಲವೋ, ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲೇ ನಿಲ್ಲಿಸಿರುವನೋ, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು ಎಂದು ತಿಳಿಸಲಾಗಿದೆ. ಭಗವದ್ಗೀತಾ ಅಧ್ಯಾಯ 16 ಶ್ಲೋಕ 2. ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗ ಶಾಂತಿರ ಪರಿಸರ ದಯಾ ಭೂತೇಶ್ವರೋ ಲುಪ್ತಂ ಮಾಧವಂ ಮರ್ಯ ಚಾಪಲಂ. ಈ ಶ್ಲೋಕದಲ್ಲಿ ಅಹಿಂಸೆಯ ಬಗ್ಗೆ ತಿಳಿಸಿದ್ದು ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದ್ದಾನೆ: ಭರತ ವಂಶದವನಾದ ಅರ್ಜುನನೇ, ಅಭಯ, ಅಸ್ತಿತ್ವ ಶುದ್ಧಿ, ದೃಢ ಸಂಕಲ್ಪ, ನಮ್ರತೆ, ತೇಜಸ್ಸು, ಕ್ಷಮೆ, ಸ್ಥೈರ್ಯ ಹಾಗೂ ಕೋಪ ಮಾಡಿಕೊಳ್ಳದಿರುವುದು ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಮಾತ್ರ ಇರುತ್ತದೆ ಎಂದು ತಿಳಿಸಲಾಗಿದೆ. ಭಗವದ್ಗೀತಾ ಅಧ್ಯಾಯ 4 ಶ್ಲೋಕ ನಂಬರ್ 34. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಾಂತಿತೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಈ ಶ್ಲೋಕದಲ್ಲಿ ಗುರುಗಳ ಸೇವೆಯ ಬಗ್ಗೆ ತಿಳಿಸಿದ್ದು, ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು, ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮಸಾತ್ಕಾರವನ್ನು ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು ಎಂದು ತಿಳಿಸಲಾಗಿದೆ. ಭಗವದ್ಗೀತಾ ಅಧ್ಯಾಯ 12 ಶ್ಲೋಕ 19. ತುರ್ಯನಿಂದ ಸುತೇರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತೆ ಭಕ್ತಿ ಮಾಮೇ ಪ್ರಿಯೋ ನರಃ. ಈ ಶ್ಲೋಕದಲ್ಲಿ ಸಮಚಿತ್ತತೆ ಬಗ್ಗೆ ತಿಳಿಸಿದ್ದು, ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವರು, ಮಾನಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು ನನಗೆ ಬಹುಪ್ರಿಯನಾದವನು ಎಂದು ತಿಳಿಸಲಾಗಿದೆ. ಭಗವದ್ಗೀತಾ ಅಧ್ಯಾಯ 5 ಶ್ಲೋಕ 25. ಲಭಂತೆ ಬ್ರಹ್ಮ ನಿರ್ವಾಣ ವಿಷಯಕ್ಷೀಣ ಕರ್ಮಶಃ ಚಿನ್ನ ದ್ವೈತ್ಯಾಯನಾತ್ಮನ ಸರ್ವಭೂತ ಹಿತೇ ರತಃ. ಈ ಶ್ಲೋಕದಲ್ಲಿ ನಿಸ್ವಾರ್ಥತೆ ಬಗ್ಗೆ ತಿಳಿಸಿದ್ದು, ಸಂದರ್ಭಗಳನ್ನು ವಿರುವವರು ಮತ್ತು ಅಂತರಂಗದಲ್ಲಿ ಮನಸ್ಸನ್ನು ತೊಡಗಿಸಿದಾರೋ ಮತ್ತು ಎಲ್ಲ ಜೀವಿಗಳ ಹಿತಕ್ಕಾಗಿ ಸದಾ ಶ್ರಮಿಸುವರೋ ಅವರು ಬ್ರಹ್ಮ ನಿರ್ಮಾಣವನ್ನು ಪಡೆಯುತ್ತಾರೆ ಎಂದು ತಿಳಿಸಿದ್ದಾರೆ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ I want audience to raise your hand up. All involved in this. ಹರೇ ರಾಮ ಹರೇ ರಾಮ Everyone, raise your hand. ಹರೇ ಹರೇ. ಧನ್ಯವಾದಗಳು. Thank you, children. I request Karunya ma'am and Saundarya ma'am to join the team. Please, ma'am. The instructors from ISKCON, Bharatnagar. Mark the main road. Karunya ma'am and Saundarya ma'am, who has been with us since last 2 to 3 years. Thank you for training the children so beautifully. Can everyone tell once again, Hare Krishna? Once again. Hare Krishna. Thank you all.